ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನೋಡಿ ಶನಿ ಪ್ರದೋಷದ ದಿನ ಶಿವನನ್ನ ಪೂಜಿಸಿದ್ರೆ ಅತ್ಯಂತ ಶುಭಪ್ರದ ಮತ್ತು ಜಾತಕದಲ್ಲಿರ್ತಕ್ಕಂತಹ ಒಂದು ಶನಿದೋಷಗಳೆಲ್ಲವೂ ಕೂಡ ನಿವೃತ್ತಿ ಹೊಂದುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅಂದ್ರೆ ಕಡಿಮೆ ಆಗುತ್ತೆ, ಝೀರೋ ಆಗೋದಿಲ್ಲ. ಅವರ ಒಂದು ಶನಿ ಪ್ರಭಾವ ಏನಿದೆ ಅದನ್ನ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅತ್ಯಂತ ಮಹಿಮಾನ್ವಿತವಾದಂತಹ ಒಂದು ಶನಿ ಪ್ರದೋಷ ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲಗಳನ್ನ ಪಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಇನ್ನು ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಜಾತಕದ ಪ್ರಕಾರ ಅವರಿಗೆ ಶುಭವನ್ನಾಗಲಿ ಅಥವಾ ಅಶುಭವನ್ನಾಗಲಿ ನಡೆಯೋದಿಕ್ಕೆ ಕರ್ಮಕಾರಕರಾದಂತಹ ಒಂದು ಶನಿಗ್ರಹರ ಒಂದು ಪ್ರಭಾವ ವಿಶೇಷವಾಗಿ ಇರ್ತಕ್ಕಂಥದ್ದು. ಅದೇ ವಿಧವಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾಗಲೂ ಕೂಡ ಶನಿಗ್ರಹರ ಮತ್ತು ಶನಿದೇವರ ಒಂದು ಆಶೀರ್ವಾದವೇ ಅವರ ಒಂದು ಕರ್ಮಾನುಸಾರ ಕಾರಣವಾಗ್ತಕ್ಕಂಥದ್ದು. ಇನ್ನು ಅನೇಕ ಋಷಿಮುನಿಗಳು ಹೇಳಿರುವಂತಹ ಒಂದು ಪ್ರಕಾರ ಶನಿದೇವರನ್ನ ನೋಡಿ ದಂಡಾಧಿಕಾರಿ, ನ್ಯಾಯಾಧೀಶರು, ಇನ್ನು ಹಲವಾರು ಹೆಸರುಗಳಿಂದ ಕರೀತಕ್ಕಂಥದ್ದು. ಇನ್ನು ಜಾತಕದಲ್ಲಿ ಮತ್ತು ಗೋಚಾರದಲ್ಲಿ ವಿಶೇಷವಾಗಿ ನೋಡಿ ಶನಿಗ್ರಹರು ವಿಷಮ ಸ್ಥಾನಗಳಲ್ಲಿ ಅಂದ್ರೆ 1, 2, 4ನೇ ಮನೆ, 5ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 9ನೇ ಮನೆ, 10ನೇ ಮನೆ, 12ನೇ ಮನೆಯಲ್ಲಿ ಶನಿಗ್ರಹರ ಒಂದು ಅಸ್ತಿತ್ವ ಇದ್ದಂತಹ ಒಂದು ಸಂದರ್ಭದಲ್ಲಿ ಅಂತಹ ಜಾತಕರು ನೋಡಿ ಬಹಳಷ್ಟು ದುಃಖ ಮತ್ತು ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಗೋಚಾರದ ಪ್ರಕಾರವೂ ಕೂಡ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ಮತ್ತು ಅರ್ಧಾಷ್ಟಮ, ಸಪ್ತಮ ಶನಿ, ಜನ್ಮ ಶನಿ ಸ್ಥಾನಗಳಲ್ಲಿ ಶನಿಗ್ರಹರ ಒಂದು ಸಂಚಾರವಾಗಿದ್ದಲ್ಲೂ ಕೂಡ ಅವರಿಗೆ ಅನೇಕ ವಿಧವಾದಂತಹ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವಂತಹ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ನೋಡಿ, ಶನಿ ಪ್ರಭಾವದಿಂದ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಪ್ರಧಾನವಾಗಿ ಸಂತಾನ ಸಮಸ್ಯೆಗಳು, ಇನ್ನು ಸಾಲಗಳಿಗೆ ಸಿಲುಕುವಂಥದ್ದು, ಋಣಬಾಧೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ವೃತ್ತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಅಪಘಾತಗಳ ಒಂದು ವಿಚಾರಗಳು ಮತ್ತು ಕಂಟಕಗಳು ಇರತಕ್ಕಂಥದ್ದು, ಇನ್ನು ಆರೋಗ್ಯದ ಒಂದು ಸಮಸ್ಯೆಗಳು, ಇನ್ನು ವಿವಾಹ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಸದಾ ವಿಘ್ನಗಳು ಬರುವಂತಹ ಒಂದು ಸಾಧ್ಯತೆಗಳು ಶನಿಗ್ರಹರ ಒಂದು ವಿಚಾರದಲ್ಲಿ ಮತ್ತು ಶನಿಗ್ರಹರ ಒಂದು ವಿಷಮ ಸ್ಥಾನದಲ್ಲಿ ಜಾತಕದಲ್ಲಾಗಲಿ ಅಥವಾ ಗೋಚಾರದಲ್ಲಾಗಲಿ ಅವರ ಒಂದು ರಾಶಿಗೆ ಅನುಗುಣವಾಗಿ ವಿಷಮ ಸ್ಥಾನಗಳಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನೋಡಿ ಬಂಧನ ಯೋಗ, ಇನ್ನು ಆಯುಷ್ಯಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು, ಪದೇ ಪದೇ ಭಯ ಆಗ್ತಕ್ಕಂಥದ್ದು, ಇನ್ನು ಮೋಸ ಹೋಗುವಂಥದ್ದು. ನೋಡಿ, ಹಣಕಾಸಿನ ವಿಚಾರಗಳಲ್ಲಿ ಬಹಳ ಜನ ಮೋಸ ಹೋಗ್ತಾ ಇರ್ತಾರೆ. ಇನ್ನು ನೋಡಿ, ಒಂದು ರೀತಿ ಡಿಪ್ರೆಷನ್ಗೆ ಹೋಗುವಂತಹ ಒಂದು ಸಾಧ್ಯತೆಗಳು ಅದೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೂ ನಾವು ನೋಡುವಂಥದ್ದಾದ್ರೆ ನೋಡಿ, ನ್ಯಾಯಾಲಯದ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಶನಿ ಅಂತಂದ್ರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಬೇಕಾದ್ರೆ ಶನಿಗ್ರಹರ ಒಂದು ಅನುಗ್ರಹ ಇರಬೇಕಾಗುತ್ತೆ, ಶನಿದೇವರ ಒಂದು ಆಶೀರ್ವಾದ ಇರಬೇಕಾಗುತ್ತೆ. ಇನ್ನು ನೋಡಿ, ದುಷ್ಟ ಜನರ ಸಂಘ ಆಗ್ತಕ್ಕಂಥದ್ದು, ಈ ರೀತಿ ಅನೇಕ ವಿಧವಾದಂತಹ ಒಂದು ಸಮಸ್ಯೆಗಳನ್ನ ಶನಿದೋಷ ಇರತಕ್ಕಂತಹ ಒಂದು ಜಾತಕರು ಅನುಭವಿಸ್ತಾ ಇರ್ತಾರೆ. ಆದ್ರಿಂದ ನೋಡಿ, ಶನಿ ಪ್ರದೋಷದ ದಿನ ಶನಿಯನ್ನ ಒಲಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡೋದ್ರಿಂದ ಅವರ ಜೀವನದಲ್ಲಿ ವಿಶೇಷವಾಗಿ ಶನಿದೇವರ ಒಂದು ಅನುಗ್ರಹ ಆಗ್ತಕ್ಕಂಥದ್ದು ಮತ್ತು ಶಿವಾನುಗ್ರಹದಿಂದ ಶನಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಬಹುದಾಗುತ್ತೆ. ನೋಡಿ, ಇನ್ನ ವಿಶೇಷವಾಗಿ ಪ್ರದೋಷ ಅಂದ್ರೆ ಏನು ಮತ್ತೆ ಪ್ರದೋಷದ ಒಂದು ವಿಶೇಷತೆಗಳನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ಪ್ರದೋಷ ಅಂದ್ರೆ ಸೂರ್ಯ ಕೆಂಪಾದ ಸಮಯ ಅನ್ನುವಂಥದ್ದು. ನೋಡಿ, ಮುಸ್ಸಂಜೆ ಅಂದ್ರೆ ರಾತ್ರಿಯ ಮೊದಲನೇ ಯಾಮದಲ್ಲಿ ಯಾರು ಶಿವನನ್ನ ದರ್ಶನ ಮಾಡಿ ಸೇವಿಸುತ್ತಾರೋ ಅವರ ಒಂದು ಸಮಸ್ತ ಪಾಪಗಳೆಲ್ಲವೂ ಕೂಡ ಮುಕ್ತಿ ಪಡೀತಾರೆ, ಪಾಪಗಳಿಂದ ಮುಕ್ತಿಯನ್ನ ಪಡೀತಾರೆ ಮತ್ತು ಅವರ ಒಂದು ಅಭಿಷ್ಟಗಳನ್ನ ಪಡೀತಾರೆ ಅನ್ನುವಂತಹ ಒಂದು ವಿಚಾರವನ್ನ ಸ್ಕಂದ ಪುರಾಣದಲ್ಲಿ
ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇನ್ನು ನೋಡಿ, ಸಾಕ್ಷಾತ್ ಬೃಹಸ್ಪತಾಚಾರ್ಯರು ದೇವೇಂದ್ರನ್ಗೆ ಉಪದೇಶ ಮಾಡಿದಂತಹ ಒಂದು ಉತ್ತಮ ಮಹಿಮಾನ್ವಿತವಾದಂತಹ ಒಂದು ವ್ರತ ಈ ಒಂದು ಪ್ರದೋಷದ ಒಂದು ವ್ರತವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಕರ್ಮಕಾರಕರಾದಂತಹ ಶನಿದೇವರು ಶಿವನ ಒಂದು ಪರಮ ಭಕ್ತರಾಗಿರ್ತಕ್ಕಂಥದ್ದು. ಇನ್ನು ಶಿವನಿಂದ ಶನೇಶ್ವರ ಪಟ್ಟವನ್ನು ಪಡೆದಂತಹ ಒಂದು ವಿಶೇಷವಾದಂತಹ ಒಂದು ದೈವ ಶನಿದೇವರಾಗಿರ್ತಾರೆ. ಆದ್ರಿಂದ ಶಿವಪೂಜೆ ಮಾಡುವಂತಹ ಒಂದು ಭಕ್ತರನ್ನ ಅನುಗ್ರಹಿಸುತ್ತೇನೆ ಎನ್ನುವಂತಹ ಒಂದು ವಾಗ್ದಾನವನ್ನು ಕೂಡ ಶನಿದೇವರು ಮಾಡಿರ್ತಾರೆ. ಆದ್ರಿಂದ ಪ್ರದೋಷದ ದಿನ ನೋಡಿ, ಮುಂಜಾನೆ ಅವರ ಒಂದು ನಿತ್ಯ ಪೂಜಾ ಮತ್ತು ಕಾರ್ಯಗಳನ್ನ ಮುಗಿಸ್ಕೊಂಡು ಹತ್ತಿರದಲ್ಲೇ ಇರ್ತಕ್ಕಂತಹ ಸಂಜೆ ಹತ್ತಿರದಲ್ಲೇ ಇರ್ತಕ್ಕಂತಹ ಒಂದು ಶಿವನ ದೇವಾಲಯಕ್ಕೆ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸುವಂಥದ್ದು ಮತ್ತು ನಂದಿಕೇಶ್ವರನಿಗೆ ಮಾಡಿಸುವಂಥದ್ದು ಮತ್ತು ಬಡವರಿಗೆ ಮತ್ತು ಅಗತ್ಯ ಇರತಕ್ಕಂಥವ್ರಿಗೆ ಆ ಒಂದು ದಿನ ನೋಡಿ ಅಡಿಗೆ ಪದಾರ್ಥಗಳನ್ನ ಕೊಡಿಸುವಂಥದ್ದು. ಇನ್ನು ಕಪ್ಪು ಎಳ್ಳನ್ನ ಮತ್ತು ಎಳ್ಳೆಣ್ಣೆಯನ್ನ, ಇನ್ನು ಛತ್ರಿ ಕಂಬಳಿಯನ್ನ, ಇನ್ನು ಪಾದರಕ್ಷೆಗಳನ್ನ, ಹೊದಿಕೆಗಳನ್ನ ಕೊಡುವಂಥದ್ದು. ಇನ್ನು ಕಬ್ಬಿಣದಿಂದ ಮಾಡಿದಂತಹ ಪದಾರ್ಥಗಳು ಏನಿರುತ್ತೆ, ಈ ಬಾಂಡ್ಲಿ, ಈ ಎಳ್ಳೆಣ್ಣೆ, ಈ ತರ ದೇವಸ್ಥಾನಕ್ಕೆ ಇವುಗಳನ್ನ ದಾನಗಳನ್ನ ಕೊಡೋದ್ರಿಂದ ಶನಿಯ ಒಂದು ಅನುಗ್ರಹಕ್ಕೆ ಪಾತ್ರವಾಗಬಹುದು. ಇನ್ನು ಅವ್ರಿಗಿರ್ತಕ್ಕಂತಹ ಒಂದು ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಪಾರಾಗುವಂತಹ ಮತ್ತು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಮತ್ತು ನೋಡಿ, ಶನಿ ಪ್ರೀತಿಗಾಗಿ ವಿಶೇಷವಾಗಿ ಓಂ ಶಂ ಶನೇಶ್ವರಾಯ ನಮಃ ಎನ್ನುವಂತಹ ಈ ಮಂತ್ರವನ್ನ ಕನಿಷ್ಠ ಪಕ್ಷ 108 ಬಾರಿ ಜಪ ಮಾಡಿಕೊಳ್ಳೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶುಭ ಫಲವನ್ನ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ಓಂ ನಮಃ ಶಿವಾಯ ಎನ್ನುವಂತಹ ಒಂದು ಶಿವ ಮಂತ್ರವನ್ನ ಸಾಧ್ಯ ಆದಷ್ಟು ಆ ಒಂದು ಸಂಜೆಯ ಸಮಯದಲ್ಲಿ ಶಿವನ ದೇವಾಲಯದಲ್ಲಿ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲ, ಶನಿದೇವರ ಒಂದು ಅನುಗ್ರಹ ದೊರೆಯುತ್ತೆ ಮತ್ತು ಅವರ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ಶನಿ ದೋಷಗಳು ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲರೂ ಕೂಡ ಶನಿ ಪ್ರದೋಷವನ್ನ ಆಚರಣೆ ಮಾಡಿ ವಿಶೇಷವಾದಂತಹ ಒಂದು ಅನುಕೂಲವನ್ನ ಪಡ್ಕೊಳ್ಳಿ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.